ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ನ ಶಾಪ್ ಬ್ಲಾಗ್ಸ್. ಸೊ ಇವತ್ತು ಒಂದು ರ್ಯಾಂಡಮ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಮನೆಯೆಲ್ಲ ಖಾಲಿ ಖಾಲಿ ಬಿಕೋ ಹೊಡಿತಾ ಇದೆ. ಎಲ್ಲ ಎಷ್ಟು ದಿನ ಮದುವೆಗೆ ಎಷ್ಟು ದಿನ ಆಯಿತು? 15 ಡೇಸ್ ಆಯಿತು. 15 ದಿನ ಆಯಿತು. ಎಲ್ಲ ಮನೇಲಿ ನಮ್ಮ ಉಡುಪಿಯವರೆಲ್ಲ ಇದ್ರು, ದೊಡ್ಡಮ್ಮಂದಿರೆಲ್ಲ ಸ್ವಲ್ಪ ಎಲ್ಲ ಚೆನ್ನಾಗಿತ್ತು, ಗಿಜಿ 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 ಅಂತ. ಇವಾಗ ಯಾರು ಇಲ್ಲ, ನಾವೇ ಬಿಕೋ ಅಂತಿದೆ. ಸೊ ಮಳೆ ಬಂತು, ಮೈಸೂರಲ್ಲಿ ಜೋರಾಗಿ ಮಳೆ ಬಂತು. ಎಲ್ಲ ಆರಾಮಾಗಿ ಮಲಗಿದ್ದಾರೆ. ನಿದ್ದೆ ಬರ್ತಾ ಇದೆ. ಗುಡ್ ನೈಟ್. ಬ್ಲಾಕ್ ಸ್ಟಾರ್ಟ್ ಮಾಡ್ಬಿಟ್ಟು ಗುಡ್ ನೈಟ್ ಅಂತಿದ್ದೀರಾ? ಮುತ್ತಣ್ಣ ಅವರಿದ್ದಾರೆ. ಅಣ್ಣ ನಮಸ್ಕಾರ. ಮುತ್ತಣ್ಣ ಅವರು ಏನೋ ಒಂದು ಮಾಡ್ತಾ ಇದಾರೆ, ಅದು ಮಾಡಿದ್ಮೇಲೆ ಹೇಳ್ತೀವಿ ಗಾಯ್ಸ್. ಆಲ್ ದ ವೆರಿ ಬೆಸ್ಟ್ ಇನ್ ಅಡ್ವಾನ್ಸ್. ನೀವು ಎಲ್ಲ ವಿಶ್ ಮಾಡ್ಬಿಡಿ, ನಮ್ಮ ಮುತ್ತಣ್ಣ ಒಳ್ಳೇದಾಗ್ಲಿ. ಹಾ, ಏನೋ ಮಾಡ್ತಾ ಇದ್ದಾರೆ. ಮೈಸೂರು ಕೋಲ್ಡ್ ಮಳೆ. ಸೀರಿಯಲ್ ಸೆಟ್ ಹಾಕೋರೆ ಇವ್ರು ಹಾಕಿರೋದು ನೋಡಿ ಅಲ್ಲ, ಅವನು ಹಾಕೋನು ಇಷ್ಟ ದಿನ ಇರ್ಲಿಲ್ಲ, ಈಗ ನೋಡಿದೆ ನಾನು. ಈ ಮನೇಲಿರೋದಕ್ಕೆ ಆ ಮನೆಯವರು ಹಾಕೋರೆ ಅಂತ ಮುತ್ತಣ್ಣ ಹೇಳ್ತಾರದು. ತಿಂದೇ ಇರೋರು ನನಗೂ ಅಷ್ಟಿಷ್ಟ ಇಲ್ಲ, ಬಟ್ ನನ್ನ ಬಗ್ಗೆ ಗೊತ್ತಿದ್ರೆ ನಾನು ಚಾಕ್ಲೇಟ್, ಐ ಆಮ್ ನಾಟ್ ಫಾಂಡ್ ಆಫ್ ಚಾಕ್ಲೇಟ್, ಐಸ್ ಕ್ರೀಮ್ ಅದೆಲ್ಲ ತಿನ್ನಲ್ಲ. ಹುಡುಗಿರು ಏನು ತಿಂತಾರೆ ಅದೆಲ್ಲ ನಾನು ನಿಶಾ ತಿನ್ನಲ್ಲ. ಬಟ್ ನನಗೆ ಕನ್ನಡದಿಂದ ಇದು ಏನು ಅಕ್ಕ ಕಿಟ್ ಕ್ಯಾಟು ಮತ್ತು ಈ ಥರ ಬೇರೆ ವೆರೈಟಿ ಚಾಕ್ಲೇಟ್ಸ್ನ ತಂದಿದ್ರು, ಎಷ್ಟೊಂದು ತಂದಿದ್ರು. ಬಟ್ ಅದ್ರಲ್ಲಿ ನಾನು ಮೋಸ್ಟ್ ಏರ್ಪೋರ್ಟಲ್ಲಿ 20,000 ರೂಪಾಯಿ ಚಾಕ್ಲೇಟ್ ತಗೊಂಡ್ಬಂದಿದ್ದಾರೆ. 50,000 ಚಾಕ್ಲೇಟ್ ತಂದಿದ್ರು ಅನ್ಸುತ್ತೆ. ಬಿಕಾಸ್ ಎಲ್ರಿಗೂ ಫ್ಯಾಮಿಲಿ ಅವ್ರಿಗಿಷ್ಟ ಮೇನ್ ಆಗಿ, ಅವ್ರ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಎಲ್ರಿಗೂ ತಂದಿದ್ರು. ಅದ್ರಲ್ಲಿ ಇದು ನನ್ನ ಮೋಸ್ಟ್ ಫೇವ್ರೆಟ್ ಚಾಕ್ಲೇಟು. ಸೊ ಈಗ ಇದು ಬ್ಲರ್ ಆಗುತ್ತೆ ನೋಡಿ, ಈ ಚಾಕ್ಲೇಟ್ ಮೇಲೆ ಗಂಡ ಹೆಂಡತಿ ಜಗಳ ಸ್ಟಾರ್ಟ್ ಆಗಿದೆ. ಅವನ್ ಎತ್ಕೋಗೋದು ಇಲ್ಲಿ ಆ ಕಬೋರ್ಡ್ ಮೇಲೆ ಇಟ್ಟಿರೋದು, ಔಸ್ ಇಟ್ಟಿದ್ದು ಎಲ್ಲ ಎತ್ಕೊ ತಿನ್ಬಿಡ್ತಾರೆ ನಿಕ್ಕಿ. ಏನೋ ಒಂದು ಏನಾಯ್ತು ಗೊತ್ತಾ ಗೈಸ್, ಒಂದು ಇನ್ಸಿಡೆಂಟ್. ನಾನು ನಿಶಾ ಏನೋ ಒಂದು ಹುಡುಕ್ತಾ ಇದ್ವಿ, ವಸ್ತು ಹುಡುಕ್ತಾ ಇದ್ವಿ, ಗೋಲ್ಡ್ ಹುಡುಕ್ತಾ ಇದೀವಿ. ಇವಳು ಎತ್ತಿಟ್ಟಿದ್ಲು ಅಂದ್ಬಿಟ್ಟು ನಾವ್ ಇಲ್ಲಿ ಹುಡುಕ್ತಾ ಇದೀವಿ. ಅವ್ರು ಬಂದ್ಬಿಟ್ಟು ನಾನು ಫ್ರಿಡ್ಜ್ ಮೇಲೆ ಒಂದು ಚಾಕ್ಲೇಟ್ ಇಟ್ಟಿದ್ದೆ ನೋಡಿದ್ರಾ ಅಂತ ಕೇಳ್ತಾರೆ. ಆ ಸೀರಿಯಸ್ ಸಿಚುವೇಶನ್ ಅಲ್ಲೂ ಅಷ್ಟಿಷ್ಟ ಈ ಚಾಕ್ಲೇಟು ಅಲ್ಲಿ ಇಟ್ಟಿದ್ರು ಅಂತ ಅಂದ್ಬಿಟ್ಟು ಪ್ರಮೋಷನ್ ಮಾಡ್ತಿದ್ಯಾ. ಸೊ ಎಷ್ಟೊಂದು ಚಾಕ್ಲೇಟಲ್ಲಿ ಅಕ್ಕ ಇದೊಂದು ನಮ್ಗೆ ಕೊಟ್ಬಿಟ್ಟು ಹೋದ್ರು. ಅದ್ರಲ್ಲೂ ಧನುಷ್ ಅದೆಷ್ಟು ತಿಂದಿದ್ದಾನೋ, ಫುಲ್ ಅರ್ಧ ಒಂದು 90% ಅವನೊಬ್ಬನೇ ತಿಂದವನೇ ಎಲ್ಲ ಫುಲ್ಲು. ಅದಕ್ಕೆ ಅಕ್ಕ ಬೈಕೊಂಡಿದ್ದು ನಮಗೆ ಕೊಟ್ಬಿಟ್ಟು ಹೋದ್ರು. ಸೊ ಇದನ್ನ ಒಂದೊಂದೇ ತಿಂದು ನಾವೀಗ ಇದೆ ಅಷ್ಟೇ. ಇದೇನಾದ್ರು ಕಡಿಮೆ ರೇಟ್ ಆಗಿದ್ರೆ ಗುಂಡ ಚಂಪುಗೆ ಹಾಕ್ತಿದ್ವಿ, 1-2 ಹಾಕಿಲ್ಲ. ಇವಾಗ ಗುಡ್ಡ ಚಂಪುದು ಅಷ್ಟ್ ಚೆನ್ನಾಗಿದೆ ಅಂದ್ಬಿಟ್ಟು ನಾವ್ ಅವ್ರಿಗೆ ಹಾಕ್ತಾನೆಲ್ಲ. ಇಲ್ಲಿ ನೋಡಿ ಆಗ್ಲೇ ಕಾಯ್ಕೊಂಬಂದ್ ಕೂತವನೆ ಹಾಕ್ಲಿ ಅಂತ ಅಂದ್ಬಿಟ್ಟು. ಆಗ ನಾವ್ ನೆನ್ಸ್ಕೊತೀವಿ ನಾಯಿಗಳಿಗೆ ಚಾಕ್ಲೇಟ್ ಕೊಡ್ಬಾರ್ದು ಅಂತ ಅಂದ್ಬಿಟ್ಟು ಆಗ್ತಾ ಇಲ್ಲ. ಅಷ್ಟೇ ಗೈಸ್. ಡಾರ್ಕ್ ಸ್ಪಾಟ್ಸ್ ನವೆಡೇಸ್ ಕಾಮನ್ ಆಗಿಬಿಟ್ಟಿದೆ. ದಟ್ ಕಾಸಸ್ ಬೈ ಆಕ್ನಿ ಸ್ಕಾರ್ಸ್, ಎಕ್ಸೆಸಿವ್ ಸನ್ ಎಕ್ಸ್ಪೋಜರ್ ಆಗಿರ್ಬೋದು, ಇಲ್ಲಾಂತಂದರೆ ಹಾರ್ಮೋನಲ್ ಚೇಂಜಸ್ಸಿಂದ ಆ್ಯಂಡ್ ಆಲ್ಸೋ ಸ್ಟ್ರೆಸ್ಸಿಂದನೂ ಕೂಡ ಆಗುತ್ತೆ. ಎವ್ರಿ ಡೇ ಫೇಸ್ ವಾಶ್ ಮಾಡಿ ನಾವು ನಮ್ಮ ಸ್ಕಿನ್ನನ್ನು ನೀಟಾಗಿ ಟ್ರೀಟ್ ಮಾಡೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ಒಂದು ಪ್ರಾಡಕ್ಟನ್ನು ಯೂಸ್ ಮಾಡ್ತೇನೆ, ದಟ್ ಈಸ್ ಹಿಮಾಲಯಾಸ್ ಡಾರ್ಕ್ ಸ್ಪಾಟ್ಸ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸೆರಮ್. ಸೊ ಈ ಒಂದು ಪ್ರಾಡಕ್ಟ್ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ 100% ಆರ್ಗ್ಯಾನಿಕ್ಲಿ ಸೋರ್ಸ್ ಟರ್ಮರಿಕ್ ಇದೆ. ಅಷ್ಟೇ ಅಲ್ಲದೆ 10% ಗ್ಲೈಕಾಲಿಕ್ ಆ್ಯಸಿಡ್ ಆ್ಯಂಡ್ 2% ನಿಯಾಸನಮೈಡ್ ಇದೆ. ಆ್ಯಂಡ್ ಆಲ್ಸೋ 100x ಟರ್ಮರಿಕ್ ಎಕ್ಸ್ಟ್ರಾಕ್ಟ್ ಕೂಡ ಹೊಂದಿದೆ. ಆ್ಯಂಡ್ ಇದು ನನ್ನ ಸ್ಕಿನ್ ಮೇಲೆ ನೀಟಾಗಿ ಸೂಟ್ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ಕ್ವಿಕ್ ಅಬ್ಸರ್ಪ್ಷನ್ ಫಾರ್ಮುಲಾ ಇದೆ ಇದರಲ್ಲಿ, ಹಾಗೆ ಲೈಟ್ ವೆಯ್ಟ್ ಕೂಡ ಹೌದು. ಆ್ಯಂಡ್ ಗಿವ್ಸ್ ವಿಸಿಬಲಿ ಕ್ಲಿಯರ್ ಆ್ಯಂಡ್ ರೇಡಿಯಂಟ್ ಸ್ಕಿನ್. ಸ್ವಾರಸ ಕೋಲ್ಡ್ ಪ್ರೆಸ್ಡ್ ಎಕ್ಸ್ಟ್ರಾಕ್ಷನ್ ಕೂಡ ಹೊಂದಿದೆ. ಐ ಮಸ್ಟ್ ಸೇ ದಿಸ್ ಪ್ರಾಡಕ್ಟ್ ವರ್ಕ್ಡ್ ವಂಡರ್ ಟು ಮೈ ಸ್ಕಿನ್. ಆ್ಯಂಡ್ ಈ ಒಂದು ಪ್ರಾಡಕ್ಟು ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಹಾಗೂ ಹಿಮಾಲಯಾಸ್ ವೆಬ್ಸೈಟ್ ಹಾಗೂ ಆ್ಯಪಲ್ಲಿ ಕೂಡ ಲಭ್ಯವಿದೆ. ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಯು ಕ್ಯಾನ್ ಗೆಟ್ ಫ್ಲಾಟ್ 30% ಡಿಸ್ಕೌಂಟ್ ಇಫ್ ಯು ಗೋ ಆ್ಯಂಡ್ ಚೆಕ್ ಔಟ್ ದ ಪ್ರಾಡಕ್ಟ್ ಟುಡೇ. ಆ್ಯಂಡ್ ಲಿಂಕ್ಸ್ ಆರ್ ಗಿವನ್ ಇನ್ ದ ಬಿಲೋ. ಡೂ ಚೆಕ್ ಔಟ್ ಆ್ಯಂಡ್ ಲೆಟ್ ಮಿ ನೋ. ಬಾಯ್. ಚೆನ್ನಾಗೈತೆ. ಕಾಫಿ ಕೊಡ್ದ ನೀನು? ಟೀನಾ? ಏನು ಮಾಡ್ತಿದ್ದೀರಾ ಮೇಡಮ್? ಸೊ ಇವಾಗ ನಾವು ಚಹಾ ಕುಡಿಯಕ್ಕೆ ಬಂದಿದ್ದೀವಿ. ಇವರಿಬ್ರು ಚಹಾ ಕುಡಿದ್ರು, ನಾನಲ್ಲಿ ಗೋಲ್ಗಪ್ಪ ತಿನ್ಕೊಂಡು ಬಂದೆ. ಸೊ ನೆಕ್ಸ್ಟ್ ಏನೋ ರೆಡಿಯಾಗಿ ಅಂದ್ಬಿಟ್ಟು ಹೊರಗಡೆ ಕರ್ಕೊ ಹೋಗ್ತಾ ಇದ್ದಾರೆ. ಮದುವೆಗೆ ಇದಾಕಿದ್ರು, ಏನೋ ಬೇರೆ ಪ್ಲಾನ್ ಇತ್ತು ಅವ್ರದ್ದು.
ಬಟ್ ಅದು ಪ್ಲಾನ್ ಇದಾಗ್ಬಿಟ್ಟು ನನಗೇನೆ ಡೈರೆಕ್ಟ್ ಅಮೌಂಟ್ ಕೊಟ್ಟರು, ನಿಂಗೆ ಇಷ್ಟ ಬಂದಿದೆ ಏನಾದರೂ ತಗೋ, ನಿಂಗೆ ಯೂಸ್ ಆಗೋ ಅಂಥದ್ದು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಇವಾಗ ನಂದು ರೂಮಲ್ಲಿ ಸ್ಟೋರೇಜ್ ಅಂದರೆ ನನ್ನ ಕಾಸ್ಮೆಟಿಕ್ಸ್ ಕ್ರೀಮ್ಸ್ ಅದೆಲ್ಲ ಇಟ್ಕೊಳ್ಳೋಕ್ಕೆ ಮಿರರ್ ಫ್ರಂಟ್ ಏನೂ ಇರಲಿಲ್ಲ, ಟೇಬಲ್ಸ್ ಅದು ತುಂಬ ಹುಡುಕಿದ್ದೆ ನಾನು. ಬಟ್ ಒಂದು ಬ್ರ್ಯಾಂಡ್ ಒಂದು ಇಷ್ಟ ಆಗಿತ್ತು, ಅದನ್ನ ನೋಡ್ಕೊಂಡು ಯಾವಾಗ ಗೊತ್ತಾ ಮದುವೆಗೂ ಮುಂಚೆನೇ ನೋಡಿದ್ದೆ. ಬಟ್ ಅದು ಇವಾಗ ಏನು ತೊಗೊಳೋದು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದೆ. ಸುಮ್ಮನೆ ಹಂಗೆ ರ್ಯಾಂಡಮಾಗಿ ಫೋರಮ್ ಮಾಲ್ ಹತ್ರ ಹೋಗಿದ್ದಾಗ ನೋಡಿದ್ದೆ, ಇಷ್ಟ ಆಗಿತ್ತು. ಸೊ ಅದನ್ನು ಇನ್ನೊಂದ್ಸಲ ನೋಡೋಣ, ಏನಾದರೂ ಇಷ್ಟ ಆದರೆ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಓ ಇವಾಗ ಫೋರಮ್ ಇಲ್ಲ, ಇಲ್ಲೂ ಒಂದಿದೆ ಅದ್ರ ಶೋರೂಮು. ಇಲ್ಲ, ಮನೆಯಿಂದ ಕುವೆಂಪು ನಗರಿಂದ ಆ ಕಡೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಡನ್. ಇದಾ ಸೆಲೆಕ್ಟ್ ಆಗಿರೋದು ಇದು ಗೈಸ್. ಸೇಮ್ ನಂದು ಒಂಚೂರು ಚಿಕ್ಕದಲ್ವಾ, 3 ಡೋರ್ಸ್ ಇದೆ, ಇದು 4 ಡೋರ್ಸ್ ಇದೆ. ಇದು ಸೆಲೆಕ್ಟ್ ಮಾಡಿದ್ದಾರೆ ಮತ್ತಷ್ಟು. ಹಾಂ 3. ನಾನು ನಂದು ವಾರ್ಡ್ರೋಬ್ ಮ್ಯಾಚಿಂಗ್ ತೊಗೊಂಡಿದ್ದೀನಿ. ಅದ್ರಲ್ಲಿ ಬೇರೆ ವಾರ್ಡ್ರೋಬ್ ಸ್ಟೋರೇಜ್ ಇದೇ ಥರ. ಸ್ಟೋರೇಜಲ್ಲಿ ನಂಗೆ ಜಸ್ಟ್ ಫಾರ್ ದ ಸ್ಟೋರೇಜ್ ಬೇಕಿತ್ತು, ಬಿಕಾಸ್ ಮಿರರ್ ಆಲ್ರೆಡಿ ಇತ್ತು, ಮತ್ತೆ ಮಿರರ್ ತೊಗೊಂಡ್ರೆ ಸ್ಟೋರೇಜ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಇದು ಮಿರರ್ ಇದೆ ಬಟ್ ಎರಡೇ ಸ್ಟೋರೇಜ್ ಇದು ಜಾಸ್ತಿ ಇದೆ, ಹಾಗಾಗಿ ಸೆಲೆಕ್ಟ್ ಮಾಡಿದ್ದೆ. ಕಾಸ್ಮೆಟಿಕ್ಸ್ ಎಲ್ಲ ಇಡೋಕ್ಕೆ ಸ್ವಲ್ಪ ಜಾಗ ಬೇಕು ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಆಮೇಲೆ ಕಲರ್ಸ್ ಆಪ್ಷನ್ಸ್ ನೋಡಿದೆ, ಬಟ್ ನನ್ನ ವಾರ್ಡ್ರೋಬ್ ತೊಗೊಂಡಿರೋದಕ್ಕೆ ಯಾವುದು ಮ್ಯಾಚ್ ಆಗಲ್ಲ. ಸೊ ಹಂಗಾಗಿ ಈ ಥರ 4 ಡೋರು ಅಂದರೆ ಕಲರ್ ಚೇಂಜು. ಕಲರ್ ಚೇಂಜು ಮತ್ತು ಇನ್ನೊಂದು ಸ್ವಲ್ಪ ದೊಡ್ಡದು ಬರ್ಬೋದೇನೋ, ನನ್ನದು ಪ್ಯಾಟರ್ನು ಚೇಂಜು ಆ ಥರ ಡ್ರಾಯರ್ಸ್ ಎಲ್ಲ ಇಲ್ಲ. ಇದೇ ರೋಡು ಗೈಸ್, ನಾನು ಡೈಲಿ ಹೋಗೋದು. ಅಲ್ಲೇ ವಿದ್ಯಾವರ್ಧಕ ಕಾಲೇಜ್ ಇದೆ, ಇಲ್ಲೇ ಮೈಸೂರು ಪೆಟ್ ಕ್ಲಿನಿಕ್ ಇದೆ. ಸೊ ಇಲ್ಲೇ ಯಾವುದ್ಯಾವುದೋ ಶಾಪ್ಗಳಿದೆ. ಯಾವುದಿದು ಮೊಬೈಲ್ ಪ್ಯಾಲೇಸ್ ಕೆಳಗಡೆನೆ ಮೈಸೂರು ಪೆಟ್ ಕ್ಲಿನಿಕ್ ಇದೆ. ಇಲ್ಲಿ ಬಂದರೆ ಮದುವರು ಸಿಗ್ತಾರೆ. ಇಲ್ಲೇ ನಿಂತಿರ್ತಾರೆ, ವೆಲ್ಕಮ್ ಮಾಡ್ತಾ ಇರ್ತಾರೆ. ಹಾಂ ಥ್ಯಾಂಕ್ ಯು ಮೇಡಮ್. ಏನು ಕೊಡಲ್ವಾ? ಕೊಡ್ತಾರೆ, ಹೋಗಿ ನಾವಿವಾಗ ಎಲ್ಲಿದ್ದೀವಿ ಅಂದರೆ, ಜೋರಾಗಿ ಮಾತಾಡು. ಮಧು ಅವರ ಅಕ್ಕ ಅವರ ಗಂಡ ಅವರ ಶಾಪಲ್ಲಿ ಅಂದರೆ ನಮ್ಮ ಭಾವ ಅವರ ಶಾಪು. ಯಾಕೆ ಬಂದ್ವಿ ಅಂತಂದರೆ ನಮ್ಮ ಗುಂಡ ಚಂಪುಗೆ ಫುಡ್ ತೊಗೋಬೇಕಿತ್ತು. ಅವಾಗ ಮುತ್ತಣ್ಣ ಬರ್ತಾ ಇರ್ತಾರೆ, ನಾವು ಬಂದಿದ್ದೀವಿ, ನಾವೇ ಬಂದಿದ್ದೀವಿ. ಸೊ ನಮ್ಮ ಭಾವನ ಅಂಗಡಿಲೇ ನಾವು ಇದು ತೊಗೊಳೋದು, ಏನು ಫುಡ್ ತೊಗೊಳೋದು. ಓ ಇದೆಲ್ಲ ಕ್ಯಾಟ್ದ ಬಾವಾ, ಇದೆಲ್ಲ ನಾಯಿದಾ? ಓಕೆ, ಕ್ಯಾಟ್ದು ಇದೇ ಥರ ಸೇಮು ಇಲ್ಲೆಲ್ಲೋ ನೋಡಿದ್ದೆ ನಾನು. ಎಲ್ಲಿ? ಹಾಂ, ವಾವ್ ಎಷ್ಟು ಚೆನ್ನಾಗಿದೆ ಇದು. ತಗೊಳ್ಳೋದು ನಾ ಗುಂಡ ಚಂಪುಗೆ. ಏಯ್ ಚಂಪುನ ಇವನು, ಚಂಪು ಅಲ್ಲ ಇದು, ಇನ್ನೊಂದು ಐತ್ ನೋಡು. ಅಲ್ಲ ನಮ್ ಗುಂಡುಂಗ್ ಮಾಡಲ್ವ ಏರ್ಕಟ್ಟು ಅಂತ ಅಂದ್ರೆ ಇವನು ಕುಮಾರಿಯನ್ನು ಜೀರಾ ತೆಗೆದು ಬಿಡ್ತೀನಿ. ಅವ್ರಿಗೊಂದು ಇಂಜೆಕ್ಷನ್ ಕೊಟ್ಟು ಮಲಗಿಸಿ. ಅದು ಅಲ್ಲಿ ನಮ್ಮ ಫ್ರೆಂಡ್ ಶಾಪ್ ಹೋಗಿದ್ರಲ್ಲ, ಒಂದೇ ಸಲ ಸ್ವಲ್ಪ ಲೈಟ್ ಆಗಿ ಅವನ್ಗೆ ಅನಸ್ತೇಶಿಯಾ ಕೊಟ್ಟೆ ತೆಗಿ. ಹೌದು, ಆಗಲ್ಲ, ಹೋಗ್ಬೇಕಾಯ್ತದೆ. ಟೆರರ್. ಬಾವ ಯಾವ್ದೋ ಒಂದು ಟ್ಯಾಬ್ಲೆಟ್ ಕೊಡ್ತಿದ್ರು ನಮ್ ಚಂಪುಗೆ, ಯಾವ್ದೋ ಗೊತ್ತಿಲ್ಲ ನನ್ಗೂನು. ಇದು ಬೋಂದು ಜಾಲಿ ಫ್ಲೆಕ್ಸ್ ತಗೋ. ಹಂಗೆ ಬಯಟ್ ಹೊಡೆದ್ಬಿಟ್ಟವ್ರು ನಮ್ಮ ಭಾವ. ಜಾಲಿ ಫ್ಲೆಕ್ಸ್ ಇದು ನಮ್ಮ ಚಂಪುಗೆ ಕೊಡ್ತಾ ಇದೀವಿ. ನಿಜವಾಗ್ಲೂ ಕಾಲು ಸ್ವಲ್ಪ ಸುಧಾರಿಸೈತೆ. ಕೊಡ್ತೀರಾ ನೋಡಿ, ಇದು ಇದು ಏನು ಡಾಕ್ಟರ್ಸ್ ಎಷ್ಟು ಗಂಟೆಗೆ ಬರ್ತಾರೆ? ಪ್ರತಿದಿನ 6 ರಿಂದ 9 ಗಂಟೆವರೆಗೂ ಇರ್ತಾರೆ. ಸಂಜೆ ಇದೇನಾ? ಅದೇ ಅಲ್ಲೋಡಿ. ಹಾ, ನಾನು ನೋಡ್ತಿರ್ತೀನಿ, ಅವ್ರು ಕೂರ್ತಿರ್ತಾರೆ. ನಿನ್ನ ನೋಡಿಲ್ಲ ಒಂದಿನ ನಾನು. ಇದೇ ರೋಡಲ್ಲಿ ಡೈಲಿ ನಾನು ಕಾಲೇಜ್ಗೆ ಹೋಗೋದು, ಡೈಲಿ ಹೋಗೋದು, ರಚಿತನ್ ಪಿಕ್ ಮಾಡ್ಕೊಂಡು. ಹಾ, ಯಾವ ರೋಡು? ವಿದ್ಯಾವರ್ಧಕ ಕಾಲೇಜ್ ರೋಡ್. ಅದರಲ್ಲಿ ಏನು ಮೈಸೂರು ಪೆಟ್ ಕ್ಲಿನಿಕ್ ಅಷ್ಟೇ ಗಾಯ್ಸ್. ಬಂದ್ಬಿಟ್ಟು ಏನೇನು ಬೇಕು ಎಲ್ಲ ತಗೊಳ್ಳಿ ಇಲ್ಲೋಡಿ. ಆಮೇಲೆ ಇಲ್ಲೊಂದು ಏನೋ ಒಂದು ನೋಡಿದ್ದೆ ಬಾವ, ಒಂದು ಹಟ್ ಥರ ಶಿಜ್ಜುಗೆ ಕಾಲಿನ ಎಷ್ಟು ಕ್ಯೂಟಾಗಿತ್ತು ಗೊತ್ತಾ, ಅದೆಲ್ಲ ನೈಸ್. ಚಂಪುಗೆ ಬೆಡ್ ಇಷ್ಟ. ಹೌದು, ಚಂಪುಗೆ ಬೆಡ್ ಇಷ್ಟ ಹೆವಿ. ದೊಡ್ಡವನ್ಗೆ. ಹಾಂ, ಇವಾಗ ನಾವು ರಾಯಲ್ ಯಾವುದು ತಗೊಳ್ಳೋದು? ಹಾಂ, ತಗೊಂಡು
ಅವ್ರ ಮನೆಗೆ ಹೋಗೋದು. ಊಟಕ್ಕೆ ಕರೆದಿದ್ದಾರೆ ನಮ್ಮನ್ನ. ಹೊಸ ಮದುವೆ ಹೆಣ್ಣು ಗಂಡು ಅಲ್ವಾ. ಹಾಗೆ ನಮ್ಮ ಜೊತೆ ನಿಶು ಏನು ಲಕ್ಕು ನೋಡಿ ಗೈಸ್, ನಮ್ಮ ಜೊತೆ ಅವಳು ಒಂದೊಂದು ಊಟ ಮಾಡ್ಕೋಬೋದು. ಯಾರು ಕರೀತಾರೆ ಎಲ್ಲರೂ ಬಾರ್ನಿಶ ಅಂತ ಕರ್ಕೊಂಡು ಹೋಗೋದೆ. ಚೆನ್ನಾಗಿ ತಿಂದು ದಪ್ಪ ಆಗ್ಬಿಡೋದೆ ಅಣ್ಣ. ನೀನ್ ದಪ್ಪ ಆಗ್ಬೇಕು. ಏನೇನು ನಡೆಸ್ತಾ ಇದ್ದೀರಾ ಇವತ್ತು? ನನ್ಗೆ ಐಡಿಯಾ ಇಲ್ಲ. ನಿಮ್ಗೆ ಐಡಿಯಾ ಇಲ್ಲ. ನೀವು ನಾನ್ ವೆಜ್ ತಿಂತೀರಾ ಇವಾಗ? ತಿಂದ್ವಿ ಇವತ್ತಾಗ್ಲೇ ಮಧ್ಯಾಹ್ನ ತಿನ್ಕೊ ಬಂದ್ವಲ್ಲ. ಜಮಾಯಿಸೋರು ಕಾರ್ತಿಕದಲ್ಲಿ ತಿನ್ನಲ್ಲ ಅನ್ಕೊಂಡಿದ್ದೆ ನಾನು. ನಾವು ತಿಂತೀವಿ ಕಾರ್ತಿಕದಲ್ಲಿ. ಎಲ್ಲ ದಿನ ಜಡೆ ನಾವು ಅಷ್ಟೇ. ಎಲ್ಲ ದಿನ ಎಲ್ಲಿ? ವಾರದಲ್ಲಿ 3 ದಿನ. ಕೇಳು ಯಾವ್ಯಾವ ವಾರ ಅಂತ. ಯಾವ್ಯಾವ ವಾರ ಅಣ್ಣ? ಬುಧವಾರ, ಶುಕ್ರವಾರ, ಭಾನುವಾರ. ಆ 3 ದಿನ ತಿನ್ನೋದು. ಮಿಕ್ಕಿದ ದಿನ ತಿನ್ನಲ್ಲ. ಇವಳು ಗುರುವಾರ ಒಂದಿನಕ್ಕೆ ನಮಗ್ ಸಾಕಾಯ್ತದೆ. ಗುರುವಾರ ಸೋಮವಾರ ತಿನ್ನಲ್ಲ, ಅವಳಗ್ ಸಾಕಾಗಲ್ಲ, ನಮ್ಗೆ ಸಾಕಾಯ್ತದೆ. ತಿನ್ನು ಅನ್ಬೇಕು ಅಷ್ಟೇ. ಬೋನ್ ತಗೊಳ್ಳೋಣ. ನಾವು ಗಂಟೆ ತಗೊಳ್ಳೋಣ ಅನ್ಕೊಂಡ್ವಿ. ಅವ್ರು ಕೂಡ ಇವಾಗ ಕೂಡ ಕಾಟ್ಲೇನೆ ತಡ್ಕೊಳಕಾಯ್ತಲ್ಲ, ಅದನ್ನ ಹಾಕೊಂಡು ನೈಟ್ ಎಲ್ಲ ಓಡಾಡಿ ಗುಂಡೆ ಹೆವಿ ಓಡಾಡ್ತಾನೆ. ಚಂಪು ಕೆಲ್ಕಾಳುವಾಗೆಲ್ಲ ಸೌಂಡ್ ಬಂದು ಬೇಡ ಅಂದ್ಬಿಟ್ಟು ಇದು ಚಂಪುಗೆ ರೆಡ್ ಕಲರ್, ಗುಂಡುಗೆ ರೆಡ್ ಕಲರ್, ಗುಂಡು. ನಾವು ಫಸ್ಟು ಒಂಥರ ಇದ್ರ ಥರ ಏನು ಸಿಂಬಲ್ದು ಹಾಕಿದ್ವಿ ಇಬ್ರಿಗೂ. ಅದು ಬೀಳ್ಸ್ಕೊಂಡ್ಬಿಟ್ಟಿದ್ರು. ಚೆನ್ನಾಗಿ ಕರೆಕ್ಟ್. ಬೆಕ್ಕಲ್ಲ, ಒಂದು ಕೊರಿಯನ್ ಮೂವಿಲೆಲ್ಲ ಇಲ್ಲಿ ಬೆಕ್ಕು ಚಿಕ್ಕ ನಾಯಿನ ಹಾಕೊಂಡು ತಗೊಂಡು ಹೋಗ್ತಾರಲ್ಲ, ಚೆನ್ನಾಗಿ. ನೀನು ಹಾಕೋಗು ಚಂಪು ಹಿಡಿಯಲ್ಲ, ಗುಂಡೆ ಹಿಡಿತಾನ ಅಣ್ಣ? ಹಿಡಿಯಲ್ಲ. ಚಿಕ್ಕದೇ ಅದು ಚೆನ್ನಾಗಿರುತ್ತೆ. ಧೀರ ಸುಲ್ತಾನ ಆಯ್ತು. ಮೊನ್ನೆ ಒಂದು ತಗೊಂಡೋಗಿದ್ದು, ಈಗ ಒಂದು. ಎಷ್ಟು ಕೆಜಿ ಇದೆ ಅಣ್ಣ ಇದು? 20 ಇರಬೇಕು. 20 ಕೆಜಿ ಇದೆ. ಎಷ್ಟು ದಿನದಲ್ಲಿ ಮುಗಿಸ್ತಾರೆ? ಕರೆಕ್ಟಾಗಿ ತಿಂದ್ರೆ 15-20 ದಿನದಲ್ಲಿ ಮುಗಿಸ್ತಾರೆ. ನಾವೇ 25 ಕೆಜಿ ಅಕ್ಕಿನ ಒಂದು ತಿಂಗಳು ಮಾಡಲ್ವಾ? 4 ಜನ. ನಮ್ಮಲ್ಲಿ 50 ಕೆಜಿ ಮೂಟೆ, 25 ಕೆಜಿ ಮೂಟೆ ಈ 1 ತಿಂಗಳು ಬರುತ್ತೆ. ಹೌದಾ? ಮೊದಲು ನಾವು 3 ಜನ ಇದ್ದಾಗ 2 ತಿಂಗಳು 3 ತಿಂಗಳು ತಿಂತಾ ಇದ್ವಿ. ಇವನು ಇರ್ತಿರ್ಲಿಲ್ಲ, ನಾನು ನಮ್ಮ ಮಮ್ಮಿ ಅಷ್ಟೇ. ಆಗ ಅಣ್ಣ ತಿನ್ಬೇಕಿತ್ತು, ಅದಕ್ಕೆ ಗೋಲ್ಗಪ್ಪ ತಿನ್ನಲ್ವಾ ಅಂತ ಕರ್ಕೊಬಂದಿದ್ದಾರೆ. ನಾನು ಅಲ್ಲೇ ತಿಂದೆ. ಅಣ್ಣ ನಿಮಗೆ? ನೀವು ತಿಂತೀರಾ? ತಿನ್ನಿ. ಹೇಗಿದೆ? ಬೇಡ ನಾನು ತಿನ್ನಲ್ಲ. ಫುಲ್ ಬೇಜಾರು. ಅಣ್ಣ ಮೊದಲನೇ ಬಾರಿಗೆ ಮದುವೆ ಆದಮೇಲೆ ಹೆಂಡ್ತಿಯನ್ನು ಬಿಟ್ಬಿಟ್ಟು ಮನೆಗೆ ಹೋಗ್ತಾ ಇರೋದು. ಸ್ಮೈಲು ಕಾಣಿಸ್ತೈತೆ. ಇಲ್ಲ ಗೈಸ್, ಬೇಜಾರಲ್ಲಿದ್ದಾರೆ. ಸೊ ಮಧು ಇವತ್ತು ಎಲ್ಲ ಅವ್ರ ದೊಡ್ಡಮ್ಮ, ಅವ್ರ ಚಿಕ್ಕಮ್ಮ, ಅವ್ರ ಅಜ್ಜಿ, ಅವ್ರ ಅಮ್ಮ ಎಲ್ಲ ಇದ್ರಲ್ಲ. ಸೊ ಉಳ್ಕೋತೀನಿ ಅಂದ್ಲು ಅಲ್ಲೇ. ಹಾಗಾಗಿ ನಾವು ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಬಂದು ಕರ್ಕೊಂಡು ಹೋಗ್ತೀವಿ. ಏನು ಅನಿಸ್ತಿದೆ? ಬೇಜಾರಾಗ್ತಿದ್ಯಾ? ಹಾಗೆ ಒಬ್ಬನೇ ಇವತ್ತು. ಓಕೆ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಟಾಕೀಸ್ ಮದನ್ಗೌಡ ಯೂಟ್ಯೂಬ್ ಚಾನಲ್, ನಿಶಾ ನಿಖಿಲ್ ಬ್ಲಾಗ್ಸ್ ಹಾಗೂ ಎನ್ಆರ್ ಪ್ರೊಡಕ್ಷನ್ ಹೌಸ್ ಹಾಗೂ ಮದನ್ಗೌಡ ಯೂಟ್ಯೂಬ್ ಚಾನಲ್. ಎಲ್ಲ ನಾಯಿಗಳ ಏರಿಯಾ ಅನ್ಸುತ್ತೆ ಇದು. ಗುಡ್ ನೈಟ್. ಬಾಯ್.